ಶ್ರೇಡ್ ಲಾಗ್ಸ್. ನಾನು ಇವಾಗ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಲ್ಲರೂ ಚೆನ್ನಾಗಿದೆ ಅನ್ಕೋತೀವಿ, ನಾವು ತುಂಬ ಚೆನ್ನಾಗಿದ್ದೀವಿ. ಇವಾಗ ಟೈಮ್ ಬಂದುಬಿಟ್ಟು ಗಡಿಯಾರ ಏನೋ ಆಗಿಬಿಟ್ಟೈತಿ, ಅದಕ್ಕೆ ಶಾಲ್ ಹಾಗೆ ಹಾಕತ್ತೀನಿ ಮತ್ತು ಏನೋ ಆಗಿ ಬಂದಾಗತ್ತಿತ್ತದ. ಟೈಮ್ ಬಂದುಬಿಟ್ಟು ಈಗ 7 ಗಂಟೆ ಆಗೈತೆ ರೀ. ನಾನು ಇವಾಗ ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ, ಯಾಕಂದರೆ ಸ್ವಲ್ಪ ಮಾರ್ಕೆಟಿಗೆ ಹೋಗಿದ್ದೆ ನಾನು ಇವತ್ತು. ಅಂದರೆ ಕೈಪಲ್ಯದು ಏನೂ ಇರಲಿಲ್ಲ ಮನ್ಯಾಗ, ಹಾಗಾಗಿ ನನ್ನ ಕೈಪಲ್ಯ ತೊಗೊಂಬಂದ್ರೆ ಅದಂದೆ ನನ್ನ ಸಣ್ಣ ಮಗಳು ಕರ್ಕೊಂಡು ಹೋಗಿದ್ದೆ. ನನ್ನ ಮಗಳು ಸ್ಕೂಲಿಗೆ ಹೋಗಿದ್ದಲ್ಲ, ಅವಳು ಬರುವೊಳಗೆ ಬರಬೇಕಂತ ಹೋಗಿದ್ವಿ. ಬಟ್ ಸ್ವಲ್ಪ ಲೇಟಾಗಿ ಬಂದ್ವಿ. ಲೇಟಾಗಿ ಅಂದ್ರೆ ಒಂದು 2:30 ಮಟ್ಟ ಬಂದೆ. ಸ್ವಲ್ಪ ಒಂದು ಮಲ್ಕೊಂಡ್ಬಿಟ್ಟೆ ನಾನು, ಯಾಕಂದರೆ ನಂಗೆ ಫುಲ್ ತಲೆಯೆಲ್ಲ ನೋಯಾಕತ್ ಬಿಡ್ದೆ. ನಂಗೆ ಏನು ಪ್ರಾಬ್ಲಮ್ ಗೊತ್ತಾ, ಹೊರಗಡೆ ಏನಾದರೂ ಹೋದ್ರೆ ಮನೆಗೆ ಬರೋ ಮಟ್ಟ ಅಂದ್ರೆ ತಲೆನೂ ಸ್ಟಾರ್ಟ್ ಆಗಿಬಿಡತ್ತೆ ರೀ. ಹಂಗೆ ಯಾರ್ಯಾರಿಗೆ ಆಗತ್ತೆ ಕಮೆಂಟ್ ಮಾಡಿರಿ ನಂಗೆ, ಯಾಕಂದ್ರೆ ನನಗೆ ಹಂಗಾಗತ್ತೆ ಅನ್ನಿಸುತ್ತೆ ಒಮ್ಮೊಮ್ಮೆ. ನಮ್ಮ ಅಕ್ಕಗೂ ಆಗತ್ತೆ ಒಬ್ಬರಿಗೆ, ನಮ್ಮ ಅಕ್ಕ ನಮ್ಮ ಅಕ್ಕಿಯೂ ಹಂಗಾಗತ್ತೆ. ಸ್ವಲ್ಪ ಬಿಸಿಲಿಗೆ ಹೋಗಿ ಬಂದ್ರೆ ಸಾಕು ತಲೆನೂ ಸ್ಟಾರ್ಟ್ ಆಗಿಬಿಡುತ್ತೆ. ಅದು ಯಾಕಾಗತ್ತೋ ಗೊತ್ತಿಲ್ಲ, ಬಟ್ ಟ್ಯಾಬ್ಲೆಟ್ ತೊಗೊಂಡೆ ಸಾಕಾಗೈತಿ ತಲೆನೋವಿಂದ. ಹಾಗಾಗಿ ಟ್ಯಾಬ್ಲೆಟ್ ಅದು ಏನು ಬೇಡ, ಸ್ವಲ್ಪ ಹೊತ್ತು ಮಲ್ಕೊಳು ಅಂಥೇಳಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಇವಾಗ ಎದ್ದೆ. ಇವಾಗಂದ್ರೂ ಒಂದು ತಾಸು ಆಯಿತು ಎದ್ದು, 6 ಗಂಟೆಗೆ ಎದ್ದೆ. ನಾನು ಈಗಲೂ ತಲೆ ನೋಯ್ತಾ ಇದೆ, ಈ ಕಡೆ ಇದೆಲ್ಲ ನೋವು ಬರ್ತಾಯಿದೆ, ಪೇನ್ ಆಗೋದೈತಿ ಫುಲ್. ಹಾಗಾಗಿ ಸ್ವಲ್ಪ ಟೀ ಕುಡಿದ್ಬಿಡೋಣ, ಅಂದರೆ ಸ್ವಲ್ಪ ಕಡಿಮೆ ಆಗ್ಬೋದೇನೋ ಅಂಥೇಳಿ ನಾನು ಇವಾಗ ಜಸ್ಟ್ ಹಾಲು ಕಾಯಕ್ಕಿಟ್ಟೇನಿ. ಬಟ್ ಇನ್ನೂ ಚಹಾ ಇಟ್ಟಿಲ್ಲ, ಈಗ ಚಹಾ ಇಡ್ತೇನೆ ರೀ. ನಂಗೆ ಒಟ್ಟು ತಲೆನೋವನ್ನ ಭಾಳ ಬರತ್ತೆ ರೀ, ಅದು ಯಾಕಂತ ಗೊತ್ತಿಲ್ಲ. ಈಗ ಅಲ್ಲ, ಯಾವಾಗಿದ್ದು ತಲೆನೋವು. ಬಟ್ ನಾವು ಅದಕ್ಕೆ ಏನು ಟ್ರೀಟ್ಮೆಂಟ್ ಐತಲ್ಲ ಅದೆಲ್ಲ ತೋರಿಸ್ಕೊಂಡ್ರು ನಮಗೆ ತಲೆನೋವನ್ನ ಕಡಿಮೆ ಆಗತ್ತಿಲ್ಲ. ಬಟ್ ಅದಕ್ಕೆ ಏನು ಮಾಡಬೇಕು ಗೊತ್ತಿಲ್ಲ. ಒಂದೊಂದು ಸಾರಿ ಏನು ಮಾಡಿಬಿಡ್ತೀನಿ, ಸುಮ್ಮನೆ ಟೀ ಮಾಡ್ಕೊಂಡು ಕುಡಿದು ಸ್ವಲ್ಪ ಆರಾಮಾಗ್ಬೋದೇನೋ ಅಂತ ಕುಡಿತೀನಿ. ಬಟ್ ಇಲ್ಲ ಅಂತಲ್ಲ, ಆದರೂ ಕಡಿಮೆನೇ ಆಗಂಗಿಲ್ಲ. ಇರಲಿ, ಇವಾಗ ಫಸ್ಟ್ ಕೈಪಲ್ಯ ಏನೂ ತೆಗ್ದಿಲ್ಲ ರೀ. ನಾನು ನಂಗೆ ತಲೆ ಭಾಳ ನೋಯೋದಕ್ಕೆ ಹಂಗೆ ಸುಮ್ಮನೆ ಮಲ್ಕೊಂಡ್ಬಿಟ್ಟಿದೆ ನೋಡ್ರಿ. ಇಲ್ಲಿ ಇವೆರಡು ಕೈಪಲ್ಯ ಚೀಲ ಅದ, ಭಾಳ ತಿನ್ನೇಟೇನಿ. ಅದನ್ನು ಓಪನ್ ಮಾಡಿ ಸಮ ನೋಡಿಲ್ಲ. ನಾನು ಅಡುಗೆನೂ ಮಾಡ್ಬೇಕು ಇವತ್ತು ಮೊದಲು ರೊಟ್ಟಿ ಅಥವಾ ಚಪಾತಿ ಏನಾದರೂ ಒಂದು ಮಾಡ್ಬೇಕು. ಬಟ್ ಟೈಮ್ ಒಂದು ಆಗೈತಿ, ಈಗ ನೋಡ್ಬೇಕು ಈಗ ಏನಾಗತ್ತೆ ಗೊತ್ತಿಲ್ಲ. ಇವಾಗ ಮಧ್ಯಾಹ್ನ ಇದಕ್ಕೆ ಮಾರ್ಕೆಟಿಗೆ ಹೋಗಿದ್ರೆ ಮೊದಲು ಪಾತ್ರೆ ಇದ್ದು ಒಂದಿವ್ಸ ತೊಳೆದೇವು ನಿಟ್ಟೆ. ಬಟ್ ಅದು ಪಾತ್ರೆ ಇಡೋದೆಲ್ಲ ತುಂಬಿಟ್ಟೈತ್ರಿ, ಭಾಳ ಇದ್ದು. ಹಾಗಾಗಿ ಇವಾಗ ಅವನ್ನೆಲ್ಲ ಹೋಗೋರು ಜಾಗ ಇಡಬೇಕು. ಫಸ್ಟ್ ಟೀ ಕುಡ್ದೆ ಎಲ್ಲ ಮಾಡಿದ್ರೆ ಇದು ನಂಗೆ ಒಂದು ಸ್ವಲ್ಪ ಎನರ್ಜಿ ಬಂತಂದ್ರೆ ಒಂದು ತಾಸ್ನಾಗೆಲ್ಲ ಕೆಲಸ ಆಗಿಬಿಡತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವ್ರಿಗೂ ಕಾಲ್ ಮಾಡಿದ್ದೆ, ಬರಾತೀರ ಚಹಾ ಕಿಡಕ್ಕೆ ಅಂತೇಳಿ. ಇಲ್ಲ ಕುಡಿ ನೀನು ಅಂದರೆ, ಹಾಗಾಗಿ ಸರಿ ಅಂತ ನಾನು ಒಬ್ಬಳಿಗೆ ಮಾಡ್ಕೋತೀನಿ. ಹಾಲಂತರೂ ಕಾಯ್ದು ರೀ. ಇವಾಗ ಹಾಲಂತರೂ ಕಾಯಿಸಿದೆ. ಈಗ ಫಸ್ಟ್ ಟೀ ಮಾಡಿಬಿಡ್ತೀನಿ. ಸ್ವಲ್ಪ ಚಹಾ ಪುಡಿ ಭಾಳ ಹಾಕಿ ಮಾಡಿದ್ರೆ ಸ್ಟ್ರಾಂಗ್ ಆಗತ್ತಲ್ಲ ಚಹಾ, ಸ್ವಲ್ಪ ಒಳ್ಳೆಯದು. ನಂಗೆ ಇಷ್ಟ ಆಗ್ತೈತಿ. ಸ್ವಲ್ಪ ಎಲ್ಲ ಕಿರಾಣಿನೂ ಸ್ವಲ್ಪ ತರ್ತೀವಿ ನಾವು. ಒಂದ್ಸತಿ ಮಂತ್ಲಿ ಮಾಡ್ತೀವಿ, ಒಂದೊಂದ್ಸತಿ ಮಂತ್ಲಿ ಮಾಡೋಂಗಿಲ್ಲ. ಆದಂಗೆ ಹೆಂಗೆ ಆಕೈತಿ ಅವಾಗ ತೆಗೆಸ್ತೀನಿ ನಾನು. ಓಕೆ, ಇವಾಗ ಟ್ರೈಪೋಡಿಗೆ ಹಾಕ್ತೀನಿ ಫೋನ್, ಯಾಕಂದ್ರೆ ನಾನು ಕೈಪಲ್ಲೆಲ್ಲ ಹೊಂದಿಸ್ಕೋಬೇಕ್ರಿ. ಈಗ ನಾನು ಅದನ್ನೆಲ್ಲ ಫ್ರಿಡ್ಜ್ನ ಇಟ್ಕೋಬೇಕು ಫಸ್ಟ್. ಯಾವುದು ಇಡಬೇಕು ಯಾವುದು ಇಡಬಾರ್ದು ಇನ್ನೂ ಗೊತ್ತಾಗತ್ತಿಲ್ಲ.
ನೋಡ್ರಿ ತಪ್ಪಲ ಪಲ್ಲೆ ಫ್ರೆಶ್ ಅದಾವ. ಇದು ಕೊತ್ತಂಬರಿ ಇದೆ ಇವತ್ತು. ಇದು ಕೊತ್ತಂಬರಿ ದೊಡ್ದಿತ್ತು, ಇದಕ್ಕೆ ಎಷ್ಟ ಗೊತ್ತಿಲ್ಲ. ಏನಾಯ್ತಂದ್ರೆ ಮಮ್ಮಿನ ಎದ್ದು ತೊಗೊಂಬಂದು ಕೊಟ್ರು ನಂಗೆ ಅಷ್ಟೊಂದು ಗೊತ್ತಾಗಲ್ಲ ಅಂಥೇಳಿ. ಬೇಯಿಸ್ಕೊತಿದ್ದೆ ಬೇರೆ ನಾನು ಕಾಯಿಪಲ್ಲೆ ಸೊಪ್ಪು ತರಬೇಕಾದ್ರೆ ಇದು ಪುದೀನ ತರಿಸಿದೆ. ಇದು ನನ್ನ ಮಗಳಿಗೆ ಫೇವ್ರೇಟ್, ನಮಗೂ ಫೇವ್ರೇಟ್. ಕಿರಿಕ್ ಸಾಲಿ ಪಲ್ಲೆ ತರಿಸಿ ತೊಗೊಂಡು ಬಂದೀನಿ. ಟೊಮೆಟೊ ನಾನು ಜಾಸ್ತಿ ಇನ್ನೂ ತರಲಿಲ್ಲ, ಯಾಕಂದ್ರೆ ಈಗ 8ನೇ ತಾರೀಕಿಗೆ ನನ್ನ ಮಗಳಿಗೆ ಸೂಟಿ ಕೊಡತ್ರಿ ಸ್ಕೂಲ್. 8ನೇ ತಾರೀಕಿನ ಬಿಡ ಎಕ್ಸಾಮ್ ಅದಾವ. ಬಟ್ ಸೂಟಿ ಯಾವಾಗಿತ್ತು ಇನ್ನೂ ಗೊತ್ತಿಲ್ಲ. ಬಟ್ 8ನೇ ತಾರೀಕಿಗೆ ಎಕ್ಸಾಮ್ ಮುಗಿತಾವಲ್ಲ, ಹಾಗಾಗಿ 8ನೇ ತಾರೀಕಿಗೆ 9ನೇ ತಾರೀಕಿಂದ ಸೂಟಿ ಇರ್ಬೋದು ಅಂತ ನಾನು ಅನ್ಕೊಂಡೀನಿ, ಗೊತ್ತಿಲ್ಲ. ಹಾಗಾಗಿ ಜಾಸ್ತಿ ಏನು ಕಾಯಿಪಲ್ಲೆ ತಂದಿಲ್ಲ ನಾನು. ನಮ್ಮ ಮಮ್ಮಿನೂ ಬೇಡ ವೇಸ್ಟ್ ಆಕೈತಿ, ಯಾಕೆ ಸುಮ್ಮನೆ ತೊಗೊಂಡು ಹೋಗ್ತಿ, 8ನೇ ತಾರೀಕಿನ ಮಟ ಅಷ್ಟೇ ನಾವು 5 ದಿನ ಬರೋರು ಅಂತೀವಿ ಅಂತ ಹೇಳಾರ. ಯಾಕಂದ್ರೆ ಅಲ್ಲೇ ನಮ್ಮ ಮಮ್ಮಿ ಮನೆ ಹತ್ರನ ಜಾತ್ರೆ ಐತಿ ಇವಾಗ. ಅಂದ್ರೆ ಇದು ಈಗ ನವರಾತ್ರಿ ಸ್ಟಾರ್ಟ್ ಅಲ್ಲ ಇವತ್ತಿಂತ್ರ. ಅಲ್ಲೇ ನಮ್ಮ ಮಮ್ಮಿ ಮನೆ ಕಡೆ ಲಕ್ಷ್ಮೀನಾರಾಯಣ ಜಾತ್ರೆ ಅಂದ್ರೆ ಪ್ರತಿಯೊಬ್ಬರಿಗೆ ಗೊತ್ತಿರತ್ತೆ, ಗೊತ್ತಿರ್ಲಾರ್ದವ್ರಿಗೆ ಹೇಳತ್ತೀನಿ. ಅಲ್ಲೇ ಜಾತ್ರೆ ಇರ್ತೈತೋ, ಹಾಗಾಗಿ ಏನೋ ಇದನ್ನ ಮಾಡಾಯ್ತು, ಅಲ್ಲೇ ಹೋಗಿರ್ಬೇಕಾಗತ್ತೆ 1-2 ದಿನ ಅನ್ಕೊಂಡೇನಿ, ಗೊತ್ತಿಲ್ಲ. ಬಟ್ ಒಮ್ಮೆ ಏನು ಅನ್ಸತ್ತೆ, ಬೇಡ ಇಲ್ಲೇ ಇದ್ಬಿಡೋಣ ಅಂತ ಹೇಳಿ ಅನ್ಸತಿ. ಮಕ್ಕಳು ಕರ್ಕೊಂಡು ಹೋಗ್ಬೇಕಲ್ಲ, ಹಾಗಾಗಿ ಹೋಗ್ಬೇಕ್ರಿ. ಈಗ ಕಿರಿಕ್ ಸಾಲಿ ಏನು ಈಗ ಮಾಡಂಗಿಲ್ಲ ನಾನು, ನೋಡ್ತೇನೆ ಈಗ ಯಾವ್ದು ಪಲ್ಯ ಮಾಡ್ಬೇಕು ಗೊತ್ತಾಗತ್ತಿಲ್ಲ ನಮಗೂ. ಯಾಕಂದ್ರೆ ಇದನ್ನೆಲ್ಲ ಸೋಸಿ ಇಟ್ಕೋಬೇಕಾಗಿತ್ತು ಮಧ್ಯಾಹ್ನ. ನಂಗೆ ಸುಸ್ತಾಗೋದು ಸುಮ್ಮನೆ ಅನ್ಕೊಂಡ್ಬಿಟ್ಟಿದ್ದೆ ನಾನು, ಹಾಗಾಗಿ ಏನು ಕೆಲಸನ ಮಾಡ್ಕೊಂಡಿಲ್ಲ. ಈಗ ಚಹಾ ಇಟ್ಟೇನಿ, ಚಹಾ ಹಾಕಿ ಕಾಯ್ತೇನೆ ನೋಡ್ರಿ ನಾನು. ಇದು ಹೀರಿಕಾಯಿ, ಯಾಕಂದ್ರೆ ಈಗ ನನ್ನ ಮಗಳು ಡಬ್ಬಿ ಒಯ್ಯಂಗಿಲ್ಲಲ್ರಿ, ಈಗ ಎಕ್ಸಾಮ್ ಇರೋ ಕಾರಣ ಮಧ್ಯಾಹ್ನ ಹತ್ತಾಳಕ್ಕೆ, ಹಾಗಾಗಿ ಡಬ್ಬಿ ಒಯ್ಯಂಗಿಲ್ಲಲ್ಲ. ಹಾಗಾಗಿ ಬೆಳಗ್ಗೆ ಎದ್ಮೇಲೆ ನಾನು ಅಡುಗೆ ಮಾಡಾತಿಲ್ಲ. ಈಗ ಮಾಡ್ಬೇಕಲ್ಲ, ಬಟ್ ನಮ್ಮ ಮನೆಯವ್ರ ಸಂಬಂಧ ಆದ್ರೂ ಪಾಪ ಅವರು ಹಂಗೆ ಹೊಂಟಾರ. ಈಗ 1-2 ದಿನ ಆಯ್ತು ಪಾಪ ಅವರು ಹಂಗೆ ಹೊಂಟಾರ. ಮಾಡ್ಬೇಕು ಅಡುಗೆ ನಾನು ಅನ್ಕೋತೀನಿ, ಆಗೋದೇ ಇಲ್ಲ. ಹಿರಿಕೆಲ್ಲ ಇಟ್ಬಿಡೋಣ. ಅದು ಬೀಟ್ರೂಟ್ ಕೋಸಲ್ಲಿ ತಂದಿದ್ದು ಅಲ್ಲ ಇದೇ ಬಿಟ್ಟವು, ಅಂದ್ರೆ ಡಬ್ಬಿ ಒಳಗಿಟ್ರೆ ಫ್ರೆಶ್ ಇದ್ದಂಗೆ ಇರ್ತವೆ. ಬಟ್ ಅದೆಲ್ಲ ರಸ ಹೋದಂಗೆ ಐತಿ. ಇದು ಹೂ ತರ್ಸೇನ್ರಿ, ಇದು ಹಬ್ಬ ಅಲ್ಲ ಹಂಗಾಗಿ ಹೂ ತರಿಸಿದ್ದೆ. ಇದು ನಮ್ಮ ಮನೆಯವ್ರ ಮನೆ ತಗೊಂಡಾರ, ನಾವು ಅಲ್ಲಿ ಇದು ನಮ್ಮ ಅಜ್ಜಿ ತಗೊಂಬಂದಿದ್ರಿ. ಇನ್ನು ಮಾಡೇ ಇಲ್ಲ, ಮಾಡ್ಬೇಕಿದ್ದೀನಿ. ಇದನ್ನಾದ್ರೂ ಮಾಡ್ತೇನೆ, ನೋಡ್ತೀನಿ ಇವಾಗ ಮಾಡಿದ್ದೀನಿ. ಭಾಳ ತಗಂಗಿಲ್ಲ ಸೂಸಾಕ, ಇದನ್ನ ಮಾಡ್ಬಿಡ್ತೇನೆ. ನುಗ್ಗಿಕಾಯಿ ಸೊಪ್ಪಿನ ಪಲ್ಯ, ಹಂಗಾಗಿ ನುಗ್ಗಿ ಸೊಪ್ಪಿನ ಪಲ್ಯನ ಮಾಡ್ಬೇಕು ಅನ್ಕೊಂಡೆ ನೋಡ್ರಿ. ನುಗ್ಗಿ ಸೊಪ್ಪಿನ ಪಲ್ಯನ ಮಾಡಿದ್ರಾಯ್ತಾ. ಇವಾಗ ಇವನ್ನೆಲ್ಲ ಸೋಸ್ಬೇಕ್ರಿ. ನಮ್ಮ ಮನೆಯವ್ರು ಬಂದ್ರೆ ಅವ್ರು ಕುಂದಿರ್ಸ್ಕೊಂಡು ಸೋಸ್ತೇನೆ ನಾನು. ಒಮ್ಮೊಮ್ಮೆ ಸುಮ್ಮನೆ ಸೋಸ್ಕೊಡ್ತಾರೆ, ಒಮ್ಮೆ ಬಾಯ್ ಮಾಡ್ತಾರೆ. ಕೆಲಸ ಮಾಡಿ ಬಂದಿರ್ತೇನೆ, ಬೇಜಾರಾಕೈತೆ ನನಗೂ ಅಂತ. ನಾನು ಇದೇನು ಮಾಡ್ತೀನಿ, ಇದು ಹಿಂದಿನ ಕಟ್ ಅಷ್ಟು ತೆಗೆದು ಇದನ್ನ ಹಿಂಗೆ ಇಟ್ಕೊಂಡ್ಬಿಡ್ತೇನೆ. ನಂಗೆ ಎಷ್ಟು ಬೇಕಲ್ಲ ಅಷ್ಟು ತೆಗೆದು ಸೋಸ್ಕೋತೀನಿ. ಬಟ್ ಈ ಥರ ಇದೆಲ್ಲ ತೆಗಿತೀನಿ ರೀ ಮತ್ತೆ. ಬಟ್ ಅಷ್ಟು ಇರಂಗಿಲ್ಲ ಕೊತ್ತಂಬರಿ ಒಳಗೆ, ಅದೊಂದು ಇತ್ತಷ್ಟು ದಪ್ಪ ಕಾಣಲಿ ಅಂತ ಇಟ್ಟಿರ್ತಾರಲ್ಲ. ಇದನ್ನ ಹಿಂಗೆ ಇಟ್ಬಿಡ್ತೇನೆ, ಏನಾಗಲ್ಲ. ಯಾಕಂದ್ರೆ ಇದನ್ನ ತೊಳೆದು ಎಲ್ಲ ಒಣಗಿಸಿ ಇಡ್ಬೇಕಾಗೈತಿ. ನನಗೆ ಅಷ್ಟೆಲ್ಲ ಟೈಮ್ ಇರಂಗಿಲ್ಲ ಅಂದ್ರೆ ಅಷ್ಟೆಲ್ಲ ನಾನು ಮೇಂಟೈನ್ ಮಾಡಕ್ ಹೋಗಂಗಿಲ್ಲ. ಜಸ್ಟ್ ಬೇಕಂತ ತೊಳ್ಕೊಬೋದಲ್ಲ ಅಂತೇಳಿ ಇದು ಕೊತ್ತಂಬರಿ ಆಗೈತ್ರಿ, ತಗೊಂಬಂದೀನಿ. ಇದು ಪುದೀನ ಇದೊಂದು ಕವರ್ ಇದೆ, ಪುದೀನ ಒಂದ ಅದು ಹೋಗೈತ್ರಿ. ಸದ್ಯಗೆ ಪುದೀನ ಯೂಸ್ ಆಗಲ್ಲ, ಪಲಾವ್ಗೆ ಅಷ್ಟು
ಪಲಾವ ಮಾಡಿದಾರೆ ಎಷ್ಟೋ ದಿನ ಆಗಿಬಿಡುತ್ತೆ. ನನ್ನ ಮಗಳು ಪಲಾವ್ ಅನ್ನತಾಳೆ. ಬಟ್ ಇಲ್ಲೇನೋ ಇವೆಲ್ಲ ಸೋಸುಂಡಿ. ಇದು ತೆರೆದಿಡ್ಬೇಕು ಕರಿಬೇವನ್ನ. ಕರಿಬೇವು ಐತ್ರಿ ಇನ್ನೊಂದು. ಬಟ್ ಜವಾರಿ ಇದ್ರಿ ಮಸ್ತ್ ಐತಿ. ಟೀ ರೆಡಿ ಆಗೈತ್ರಿ. ಟೀ ಕುಡಿಯತ್ತಿದ್ದೆ. ಟೀ ಕುಡಿಮಟ ಅಂದರೆ ನಮ್ಮ ಮನೆಯವ್ರು ಬಂದರೆ ಗಿರ್ಮಿಟ್ ತೊಗೊಂಬಂದಿದ್ದಿರಿ ಅವರು. ಗಿರ್ಮಿಟ ಮತ್ತು ಮಿರ್ಚಿ ತಿನ್ನನ್ ಬಾ ಅಂತೇಳಿ ಎಲ್ಲ ಟೀ ಕುಡಿಮಟ ಅಂದರೆ ಬಂದರು ಅವರು. ಬಂದಮೇಲೆ ಹಂಗಾಗಿ ಸ್ವಲ್ಪ ಮಾತಾಡತ್ತಿದ್ವಿ. ಬಟ್ ಅದನ್ನೇನು ವೀಡಿಯೋ ಮಾಡಿಲ್ಲ ನಾನು. ಏನೋ ಮಾತಾಡತ್ತಿದ್ವಿ ಹಂಗಂತ. ಇವಾಗ ಫಸ್ಟ್ ಇದನ್ನೆಲ್ಲ ಸೋಸನ್ ಬರ್ರಿ ಅಂದರೆ ಫಸ್ಟ್ ಇದನ್ನು ತಿನ್ನು, ನಾ ಆಮೇಲೆ ಸೋಸ್ ಕೊಡ್ತೇನೆ ಅಂದರೆ ಪಾಪ ಅವರು ಹೆಲ್ಪ್ ಮಾಡಿದ್ರೆ ಸೋಸಾಕೆಲ್ಲ ಹೆಲ್ಪ್ ಇಷ್ಟು ಸೋಸ್ಕೊಂಡ್ರಿ. ನಾವು ಇವಾಗ ನಾಷ್ಟ ತೊಗೊಂಬಂದಿದ್ದೆ ನಮ್ಮ ಮನೆಯವ್ರೆ. ಚುರುಮುರಿ ಅಂದರೆ ಗಿರ್ಮಿಟ್ ತೊಗೊಂಬಂದಿದ್ದೀರಿ. ಹಾಗಾಗಿ ಗಿರ್ಮಿಟ್ ತಿಂದ್ವಿ. ಅವರು ಯಾಕೋ ಹಸಿವಿಲ್ಲ, ಗಿರ್ಮಿಟ್ ತಿಂದ್ಬಿಟ್ಟೇನಿ ಬೇಡ ಈಗೇನು ರೊಟ್ಟಿ ಚಪಾತಿ ಏನು ಮಾಡಬೇಡ, ರೈಸ್ ಅಷ್ಟು ಮಾಡಿಬಿಡು ಹುಡುಗರಿಗೆ ಅಂದರೆ ಅವರು ಏನು ಊಟ ಮಾಡಲ್ಲ ಅಂತ. ಹಾಗಾಗಿ ರೈಸ್ ಅಷ್ಟು ಇಟ್ಟಿನ್ರಿ ಇವಾಗ. ಯಾಕಂದ್ರೆ ಲೇಟಾಗಿ ತಿಂದ್ಬಿಟ್ವಿ ನಾವು. ಲಘು ತಿಂದಿದ್ರೆ ನಡೀತಿತ್ತೆ. ಬಟ್ 7:30 ಆಗಿತ್ತು ನಾವು ತಿಂದಾಗ. ಹಾಗಾಗಿ ಬೇಡ ರೈಸ್ ಅಷ್ಟು ಮಾಡಂದ್ರೆ ರೈಸ್ ಮಾಡಿದೆ. ಇವಾಗೆಲ್ಲ ಸೋಸ್ ಇಟ್ಕೊಂಡಿವಿ ರೀ ಫಸ್ಟ್ ರೌಂಡ್. ಯಾಕಂದ್ರೆ ಬೇಗ ಬೇಗ ಮಾಡೋಕ್ಕಾಗತ್ತೆ ಅಂಥೇಳಿ ಚೌಳಿಗೆ ಅಂತ ಅಂದಿದ್ನಲ್ಲ ಅದನ್ನು ಸೋಸ್ಬಿಟ್ವಿ. ನಮ್ಮ ಮನೆಯವ್ರು ಹೆಲ್ಪ್ ಮಾಡಿದ್ದು ಸ್ವಲ್ಪ. ಹಿಂಗೇನಾರ ಸೋಸ್ತಿದ್ರೆ ಅವ್ರು ಕರ್ಕೊಂಡು ಸ್ವಲ್ಪ ಸೋಸ್ತೀನಿ ಅಂದರೆ ಸ್ವಲ್ಪ ಲಘು ಆಗುತ್ತೆ. ಒಬ್ಳಿಗೆ ಆದರೆ ಲೇಟ್ ಆಗ್ತೈತಿ ಅಂತೇಳಿ ಇದು ನುಗ್ಗಿ ಸೊಪ್ಪ ಬೆಳಗ್ಗೆ ಅವ್ರಿಗೆ ಡಬ್ಬಿಗೆ ಮಾಡಿದ್ರೆ ಆಯ್ತು. ರೊಟ್ಟಿ ಮತ್ತು ನುಗ್ಗಿ ಸೊಪ್ಪಿನ ಪಲ್ಯ ಅಂದ್ಕೊಂಡು ಸುಮ್ಮನೆ ಅದೇ ಕಿರಿಕ್ಸಾಲಿ ಇದೆಲ್ಲ ಸೋಸಿದ್ವಿ. ಇವಾಗ ಈಗೇನು ಮಾಡಂಗಿಲ್ಲ ರೀ, ಜಸ್ಟ್ ರೈಸ್ ಅಷ್ಟು ಮಾಡ್ತೀನಿ. ಮೊಸರು ಐತಿ, ಮೊಸರು ಹಾಲು ತೊಗೊಂಡು ಉಂತಾರೆ. ಸಾಂಬಾರು ಅದು ಏನು ಬೇಡ ಅಂದ್ರೆ ಹಾಗಾಗಿ ಅವ್ರಿಗೆ ಹಸಿವಿಲ್ಲಲ್ಲ, ಅವ್ರು ಊಟ ಮಾಡಲ್ಲ ಅನ್ಕೋತೀನಿ. ಹಾಗಾಗಿ ಹುಡುಗರಿಗೆ ಎಷ್ಟು ಅಂಥೇಳಿ ಸ್ವಲ್ಪ ರೈಸ್ ಇಟ್ಟಿನಿ ಅಷ್ಟೇ. ಓಕೆ ಫ್ರೆಂಡ್ಸ್, ದಯವಿಟ್ಟು ನನ್ನ ವೀಡಿಯೋ ಯಾರು ಹಾಗೆ ನೋಡ್ತಾರೆ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಅಂತ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಸಪೋರ್ಟ್ ಮಾಡಿ. ಯಾವ ಥರ ವೀಡಿಯೋ ಹಾಕಬೇಕಂತ ನೀವು ಕಮೆಂಟ್ ಮಾಡಿದರೆ ನಾ ಆ ಥರ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಓಕೆ, ನನಗೂ ಯಾಕೋ ಸ್ವಲ್ಪ ಹುಷಾರಿಲ್ಲ, ಯಾಕಂದ್ರೆ ಕೆಮ್ಮು ಬರತೈತಿ ಜಾಸ್ತಿ. ಹಾಗಾಗಿ ಓಕೆ ಫ್ರೆಂಡ್ಸ್, ನಾನು ಇಲ್ಲಿಗೆ ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಹಾಗೆ ಒಂದು ಶಾರ್ಟ್ ವೀಡಿಯೋ ಶಾರ್ಟ್ ಲಾಗ್ ಥರ ಮಾಡಿದೆ. ಯಾಕಂದರೆ ಲಾಗ್ನ ಈಗ ಕಂಟಿನ್ಯೂ ಮಾಡೋಕ್ಕಾಗಲ್ಲ. ಯಾಕಂದರೆ ಪಪ್ಪುಗಳಿಗೂ ಎಲ್ಲ ಉಣಿಸ್ಬೇಕಲ್ಲ, ಇನ್ನು ಮತ್ತೆ ಬೆಳಗ್ಗೆ ಕಂಟಿನ್ಯೂ ಮಾಡೋಕ್ಕಾಗಂಗಿಲ್ಲ. ಹಾಗಾಗಿ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನಾನು ವೀಡಿಯೋ ಯಾರು ಹಾಕಿದ್ದೀನಿ ದಯವಿಟ್ಟು ಸಪೋರ್ಟ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿರಿ ಹೇಗಿತ್ತು ಅಂಥೇಳಿ. ಇವಾಗ ಕಿರಾಣಿನೂ ತೊಗೊಂಬಂದ್ರು ಅವರು. ಸಾರಿ ಅಂತ ಹೇಳಿ ಮತ್ತೆ ಹೇಳಿದ್ನೆಲ್ಲ ಸಕ್ಕರೆ ಅದು ತರಿಸ್ಬೇಕಂತೇಳಿ ಇವಾಗ ಇದನ್ನೆಲ್ಲ ತಂದಿಟ್ಟರು ಡಬ್ಬಿಗೆ ಅದು ಹಾಕ್ಕೋಬೇಕು. ಒಂದೆರಡು ಒಳ್ಳೆಣ್ಣೆ ಪಾಕೆಟ್ ತಂದಾರ. ಒಳ್ಳೆಣ್ಣೆ ತೊಗರಿಬೇಳೆ ಅದು ಎಲ್ಲ ಖಾಲಿ ಆಗಿತ್ತೆ. ಹಾಗಾಗಿ ಸ್ವಲ್ಪ ತೊಗೊಂಬಂದೆ. ಮಮ್ಮಿ ಮನೆಗೆ ಒಂದು ಹೋಗ್ಬೇಕಲ್ಲ ನಮಗೆ ಎಕ್ಸಾಮ್ ಮುಗಿದ್ಮೇಲೆ. ಹಾಗಾಗಿ ಸುಮ್ಮನೆ ಜಾಸ್ತಿ ತಂದಿಟ್ಟು
ಸ್ವಲ್ಪ ಜಾಸ್ತಿ ದಿನ ಸ್ಟಾಕ್ ಮಾಡೋದು ಬೇಡ ಅಂಥೇಳಿ ಮತ್ತು ಅಲ್ಲಿಂದ ಬಂದಮೇಲೆ ಮತ್ತೆ ತರಿಸ್ಬೋದಲ್ವಾ. ಇಷ್ಟೇನು ಖಾಲಿ ಆಗಂಗಿಲ್ಲ, ಬಟ್ ಅಲ್ಲಿ ಮಠ ಅಂದ್ರೆ ಮತ್ತೆ ಬೇಕಾದ್ರೆ ಮತ್ತೆ ತರಿಸ್ಕೊಬೋದು. ಹಾಗಾಗಿ ಇವಾಗೆಲ್ಲ ಕ್ಲೀನ್ ಮಾಡಿದೆ, ಎಲ್ಲ ಹರಿಬಿಟ್ಟಿತ್ರಿ, ಎಲ್ಲ ತಪ್ಪು ಸೋಸೋದಂದ್ರೆ ಹಂಗೆ ಆಗಂಗಿಲ್ಲ. ಆಮೇಲೆ ಮಮ್ಮಿ ಸೇಬು ಕಳಿಸಿದ್ರೆ ಸೇಬುವನ್ನು ನನ್ನ ಮಕ್ಕಳು ಒಮ್ಮೊಮ್ಮೆ ತಿಂದಾರ, ಅವ್ನು ತಿನ್ನಲ್ಲ, ಬಟ್ ನೀನು ತಿನ್ನು ಅಂಥೇಳಿ ಮಮ್ಮಿ ಸೇಬು ಅನ್ನೋದೆಲ್ಲ ಕೊಟ್ಟಿದೆ. ಯಾಕೋ ನನ್ನ ಸ್ಕಿನ್ ಫುಲ್ ಡ್ರೈ ಆಗತೈತಿ ನೋಡ್ರಿ, ಇಲ್ಲದ ಇದರ ಆಗತೈತಿ, ಯಾಕೆ ಗೊತ್ತಿಲ್ಲ. ಒಂದು ಸ್ವಲ್ಪ ಹಾಸ್ಪಿಟ್ಲಿಗೆ ಹೋಗಿ ತೋರಿಸ್ಬೇಕೇನೋ ಅಂದ್ಕೊಂಡೇನಿ. ಆಮೇಲೆ ಹೆವಿ ವೆಯ್ಟ್ ಗೇನ್ ಆಗತೈತಿ, ನಂದು ವೆಯ್ಟ್ ಲಾಸ್ ಮಾಡ್ಬೇಕನ್ನತ್ತೀನಿ, ಬಟ್ ಅದು ಗೇನ್ ಆಗತೈತಿ ರೀ, ವೆಯ್ಟ್ ಲಾಸ್ ಆಗತ್ತಿಲ್ಲ. ಹಾಗಾಗಿ ಹೆವಿ ವೆಯ್ಟ್ ಗೇನ್ ಆಗತೈತಿ ನಂದು. ಅದಕ್ಕೆ ಏನು ಮಾಡ್ಬೇಕಂತ ಗೊತ್ತಾಗೋದಿಲ್ಲ. ಫುಡ್ ಒಳಗೆ ಕಂಟ್ರೋಲ್ ಅಂದ್ರೆ ನಾವು ಆ ಥರ ಏನು ಫುಡ್ ಜಾಸ್ತಿ ಇದನ್ನು ಮಾಡಲ್ಲ, ರೈಸು ಜಾಸ್ತಿ ತಿನ್ನಂಗಿಲ್ಲ ನಾನು, ಜಸ್ಟ್ ರೊಟ್ಟಿ ಚಪಾತಿನೇ ಜಾಸ್ತಿ ತಿನ್ನೋದು ನಾವು. ಈಗ ಒಂದು 5-6 ದಿನ ಆಗಿತ್ತು ರೊಟ್ಟಿ ಚಪಾತಿ ಮಾಡಲಾರ್ದು, ಯಾಕಂದ್ರೆ ಪಾಪು ಹಂಗಾಗಿತ್ತು ಅಂತೇಳಿ. ಇಲ್ಲಾಂದ್ರೆ ನಾವು ರೊಟ್ಟಿ ಚಪಾತಿ ಕಂಟಿನ್ಯೂ ಆಗಿ ಮಾಡ್ತೀವಿ. ಹಾಗಾಗಿ ಈಗ ಏನು ಮಾಡೋಕ್ಕಾಗಂಗಿಲ್ಲ, ನೋಡೋಣ. ಅದಕ್ಕೆ ಯಾಕಂದ್ರೆ ಹಾಸ್ಪಿಟ್ಲ್ ತೋರಿಸ್ಬೋದು ವೆಯ್ಟ್ ಲಾಸಿಗೆ ಅಂಥೇಳಿ, ಬಟ್ ವೆಯ್ಟ್ ಲಾಸಿಗೆ ಆಮೇಲೆ ಫುಲ್ ಸ್ವೆಟ್ ಆಗತ್ತೀನಿ ನಾನು. ನೋಡ್ರಿ ಇಲ್ಲಿ ಕಾಣ್ತಿರ್ಬೋದು ನಿಮಗೆ, ಈ ಥರ ಫುಲ್ ಸ್ವೆಟ್ ಆಗತ್ತೀನಿ. ಹಾಗಾಗಿ ಏನು ಮಾಡ್ಬೇಕಂತ ಗೊತ್ತಾಗತ್ತಿಲ್ಲ. ಒಮ್ಮೆ ಈಗ ಮಮ್ಮಿ ಮನೆಗೆ ಹೋದಾಗ ಹಾಸ್ಪಿಟ್ಲಿಗೆ ಹೋಗಿ ಬರ್ಬೇಕಂತ ಐತಿ, ಬಟ್ ನೋಡೋಣ. ಅದ್ರೊಳಗೆ ಸ್ವಲ್ಪ ಆರಾಮಾದ್ರೆ ಏನು ಹೋಗಲ್ಲ, ಆಗಲಿಲ್ಲಪ್ಪ ಇದು ಜಾಸ್ತಿ ಆಗತ್ತಂದ್ರೆ ಹೋಗಿ ಬರ್ತೀನಿ ಹಾಸ್ಪಿಟ್ಲಿಗೆ ಒಮ್ಮೆ. ಯಾಕಂದ್ರೆ ಇಷ್ಟು ವೇಟ್ಗೆ ಏನು ಆಗಬಾರ್ದಲ್ಲ, ಆಮೇಲೆ ನಂಗೆ ಬರೀ ಸುಸ್ತಾಗತೈತೆ ರೀ, ಏನು ಮಾಡೋಕ್ಕಾಗಲ್ಲ, ಬೆಳಗ್ಗೆ ಹೇಳೋಕ್ಕಾಗಲ್ಲ. ಯಾಕಂದ್ರೆ ಒಮ್ಮೆ ಎಷ್ಟು ಲಘು ಎದ್ಬಿಡ್ತೇನೆ ನಾನು 6 ಗಂಟೆಗೆ, ಬಟ್ ಈಗ ಆಗತ್ತೇ ಇಲ್ಲ ನನಗೆ. ಹೇಳ್ಬೇಕಂದ್ರೆ ಏನೋ ಒಂಥರ ಸುಸ್ತು ಮಲ್ಕೊಂಡ್ಬಿಡ್ಬೇಕು ಸುಮ್ಮನೆ, ಈ ಥರ ಎಲ್ಲ ಆಗತೈತಿ. ಹಾಗಾಗಿ ಈಗ ವೆಯ್ಟ್ ಗೇನ್ ಆಗೋ ಕಾರಣದಿಂದ ಏನಾರು ಆಗತ್ತಿರ್ಬೇಕಂತ ಮೇ ಬಿ. ಹಾಗಾಗಿ ನೋಡ್ಬೇಕು, ಹಾಸ್ಪಿಟ್ಲಿಗೆ ಸ್ವಲ್ಪ ತೋರಿಸ್ಕೊಂಡು ಬರ್ಬೇಕು ಅಂದ್ಕೊಂಡೇನಿ. ಓಕೆ ಫ್ರೆಂಡ್ಸ್, ನಾನು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್, ಬಾಯ್.